ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುವಾರ 2ನೇ ತಾರೀಕು ಚೈತ್ರ ಪೌರ್ಣಮಿ ಬಂದಿದೆ. ಪೌರ್ಣಮಿ ಅಂದರೆ ಕತ್ತಲಿನಿಂದ ಬೆಳಕಿನ ಕಡೆ ಬರುವಂಥದ್ದು, ಬೆಳಕನ್ನು ಚೆಲ್ಲುವಂಥದ್ದು. ನಮ್ಮ ಮನಸ್ಸಲ್ಲಿ ನಾವು ಏನು ಅಂಧಕಾರವನ್ನು ಇಟ್ಕೊಂಡಿರ್ತೀವಿ ಅದನ್ನು ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಬೆಳಕು ಮೂಡುವಂಥ ಶಕ್ತಿದಾಯಕವಾದ ದಿನಗಳು ಅಂತ ಹೇಳಬಹುದು. ಪೌರ್ಣಮಿಗೆ ಅಷ್ಟು ಶಕ್ತಿ ಇದೆ. ಒಳ್ಳೆ ಕೆಲಸಗಳು ಹೊಸದಾಗಿ ಏನಾದರೂ ಮಾಡಬೇಕು ಅನ್ನುವಂಥವರು ಈ ಹಿಂದೆ ಮುಂದೆ ಈ ದಿನಗಳು ಬರುತ್ತಲ್ವ, ತುಂಬ ಶಕ್ತಿಯಿಂದ ಕೂಡಿರುತ್ತೆ. ಹಾಗೂ ನಾವು ಆ ಕೆಲಸಗಳನ್ನು ಮಾಡೋದ್ರಿಂದ ಸಾಕಷ್ಟು ವರ್ಷಗಳು ಅದರ ಬೆಲೆ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ವೆಯ್ಟ್ ಜಾಸ್ತಿ ಇರೋದ್ರಿಂದ ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಮುಖ್ಯವಾಗಿ ಪೌರ್ಣಮಿ ಅಂದಾಗ ಮನಸ್ಸು ನಮ್ಮ ಹತೋಟಿಯಲ್ಲಿ ಎಷ್ಟೋ ಜನಕ್ಕೆ ಇರೋದಿಲ್ಲ. ತುಂಬಾ ಸ್ಟ್ಯಾಂಡರ್ಡಾಗಿ ಓದ್ಕೊಂಡಿರ್ತಾರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಏನು ಬೇಕಾದರೂ ಕೂಡ ಅವರು ಸಾಧಿಸುವಂಥ ಹಠ ಛಲ ಹೊಂದಿರ್ತಾರೆ. ಆದರೆ ತುಂಬ ಸೆನ್ಸಿಟಿವ್ ಆಗಿಬಿಡ್ತಾರೆ, ಯಾವುದನ್ನು ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇಂಥವ್ರನ್ನೂ ನಾವು ನೋಡಬಹುದು. ಇನ್ನೂ ಹೇಳಬೇಕು ಅಂದರೆ ಎಷ್ಟೋ ಕಷ್ಟಗಳನ್ನು ಒಂದ್ರ ಮೇಲೆ ಒಂದು ಅಂತ ಪೆಟ್ಟು ಬೀಳ್ತಾ ಇದ್ದರೂ ಕೂಡ ನಾವು ಮತ್ತೆ ಎದ್ದು ನಿಲ್ತೀವಿ. ನಾವು ಏನೇ ಬಂದರೂ ಕೂಡ ಛಲ ಬಿಟ್ಟುಕೊಡೋದಿಲ್ಲ ಅನ್ನುವಂಥವರು ಒಂದು ಕಡೆ ಇರ್ತಾರೆ, ನೋಡಬಹುದು. ನಾವು ಏನು ಹೇಳೋಕ್ಕಾಗಲ್ಲ. ಇದು ಎಲ್ಲವೂ ಕೂಡ ಒಂದು ಮನಸ್ಸಿನ ಕಾರಕ, ಚಂದ್ರನ ಪ್ರಭಾವ ಇರುತ್ತೆ. ಅದಕ್ಕೆ ಈ ಪೌರ್ಣಮಿಯ ದಿನಗಳಲ್ಲಿ ಬಹಳ ಕೆಟ್ಟದ್ದು ಕೂಡ ನಡೆಯುತ್ತೆ ಹಾಗೂ ಬಹಳ ಒಳ್ಳೆಯದು ಕೂಡ ನಡೆಯುತ್ತೆ. ಅಂದರೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವಗಳು, ಇದನ್ನು ನೀವು ಅಬ್ಸರ್ವ್ ಮಾಡಬಹುದು. ಅದಕ್ಕೆ ನಮ್ಮ ಮನಸ್ಸು ಆರಾಮಾಗಿ ತುಂಬ ದೃಢವಾದ ನಿರ್ಧಾರಗಳನ್ನು, ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ, ಆರೋಗ್ಯವಂತರಾಗಿ ಇರೋದಕ್ಕೆ, ಸಮಸ್ಯೆಗಳು ಹೋಗಲಾಡಿಸಿ ಸಂತೋಷವನ್ನು ನಾವು ಪಡ್ಕೊಳ್ಳೋದಕ್ಕೆ, ಎಲ್ಲ ರೀತಿಯ ಸಂತೋಷಗಳು ನಮ್ಮ ಜೀವನದಲ್ಲಿ ನೆಲೆಸೋದಕ್ಕೆ ಈ ದಿನಗಳು ಸಹಾಯ ಮಾಡುತ್ತೆ. ಯಾರು ಬೇಕಾದರೂ ಕೂಡ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಪೌರ್ಣಮಿಯ ರಾತ್ರಿಯಲ್ಲಿ ಚಂದ್ರನ ಪ್ರಕಾಶಮಾನವಾದ ಕಿರಣಗಳು ಬೀಳುವಂಥ ಜಾಗದಲ್ಲಿ ನೀವು ಹಾಲು ಕುಡಿಯುವಂಥ ಅಭ್ಯಾಸ ಇದ್ದರೆ 1 ಲೋಟ ಹಾಲನ್ನು ಇಟ್ಟು 1 ಅವರು 2 ಅವರು ಈ ರೀತಿ ನಿಮ್ಮ ಶಕ್ತಿಯ ಅನುಸಾರ ನೀವು ಹಾಲು ಬೇಕಾದರೆ ಇಡಬಹುದು. ಹಾಲಿಲ್ಲ ಅಂತ ಹೇಳಿದ್ರೆ ನೀರನ್ನಾದರೂ ಇಟ್ಟು, ಇಲ್ಲಾಂದರೆ ಕನಿಷ್ಠ ಪಕ್ಷ ಒಂದು 1/2 ಅವರ್ ಆದರೂ ಆ ಕಿರಣಗಳು ಬೀಳುವಂಥ ಒಂದು ಓಪನ್ ಪ್ಲೇಸಲ್ಲಿ ಇಡಿ, ಲಿಡ್ ಏನು ಕ್ಲೋಸ್ ಮಾಡದೆ ಅದನ್ನು ತಗೊಂಡು ಬಂದು ಕುಡಿಯೋದ್ರಿಂದ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನೀವು ಆರಾಮಾಗಿ ಗಮನಿಸಬಹುದು ಸ್ನೇಹಿತರೆ. ಈ ದಿನಗಳಲ್ಲಿ ಹಾಲು ಕುಡಿಯುವಂಥ ಅಭ್ಯಾಸ ಇದ್ದರೆ ಹಾಲನ್ನು ಇಡಿ, ಇಲ್ಲಾಂದರೆ ನೀರನ್ನು ಇಡಬಹುದು. ಚಂದ್ರದೇವನಿಗೆ ಬಿಳಿ ಪದಾರ್ಥಗಳಿಂದ ಮಾಡಿರುವಂಥದ್ದು ಏನಾದರೂ ನಿಮಗೇನಾದರೂ ಸಾಧ್ಯ ಆದರೆ ನೈವೇದ್ಯವನ್ನು ಇಟ್ಟು ಅದನ್ನು ಕೂಡ ನೀವು ಮನೆಗೆ ತಗೊಂಡು ಬಂದು ಪ್ರಸಾದದ ರೂಪದಲ್ಲಿ ತಿನ್ನೋದ್ರಿಂದ ಎಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಕಾಲೇಜ್ಗೆ ಹೋಗುವಂಥ ಮಕ್ಕಳಿರಬಹುದು, ಅಥವಾ ಅವರು ಕೆಲಸಕ್ಕೆ ಹೋಗಬೇಕು ಅಂತ ಇರ್ತಾರೆ, ತುಂಬಾ ಫೀಲ್ ಮಾಡ್ಕೊಳ್ತಾ ಇರ್ತಾರೆ, ನಾವು ಒಬ್ಬಂಟಿ ಕೋಪ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ, ತಂದೆ ತಾಯಿ ಮಾತು ಕೇಳ್ತಾ ಇರೋದಿಲ್ಲ, ಮುಂಗೋಪ ಜಾಸ್ತಿ ಇರುತ್ತೆ. ಅದು ಯಾರಿಗೇ ಇರಬಹುದು ಸ್ನೇಹಿತರೆ. ಅಂತಹವರೆಲ್ಲರೂ ಕೂಡ ಈ ಪೌರ್ಣಮಿಗೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಓಂ ಚಂದ್ರದೇವಾಯ ನಮಃ, ಓಂ ಚಂದ್ರದೇವಾಯ ನಮಃ ಈ ರೀತಿ ಹೇಳಿಕೊಂಡು ಕುಡೀರಿ. ಮನಸ್ಸು ನಮ್ಮ ಹತೋಟಿಯಲ್ಲಿರುತ್ತೆ, ನಮ್ಮ ಕಂಟ್ರೋಲಲ್ಲಿರುತ್ತೆ. ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಡಿಸಿಷನ್ ತಗೊಳ್ತೀವಿ. ಅದಕ್ಕೋಸ್ಕರ ಇಷ್ಟು ಮಾಡಿಕೊಂಡು ತದನಂತರ ಮನೆಯಲ್ಲಿ ಇರುವಂಥ ಎಷ್ಟೋ ನಕಾರಾತ್ಮಕ ಶಕ್ತಿಗಳು, ತುಂಬ ಜನಕ್ಕೆ ಈ ಪದಗಳನ್ನು ಕೇಳಿ ಏನೋ ಒಂದು ರೀತಿಯಲ್ಲಿ ಅನಿಸ್ಬಿಡುತ್ತೆ, ಏನೋ ಬದಲಾವಣೆ ಏನೂ ಇರೋದಿಲ್ಲ ಅಂತ. ಆದರೆ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥದ್ದು ಏನಂದರೆ, ನರದೃಷ್ಟಿಯಿಂದ ನಮ್ಮ ಜೀವನ ಹಾಳಾಗುತ್ತೆ, ನಾವು ಅಭಿವೃದ್ಧಿ ಆಗೋದಿಲ್ಲ, ನಮ್ಮ
ಮನೆಯಲ್ಲಿ ಕರಿಯರ್ ಲೈಫು, ನಮ್ಮ ಒಂದು ಮದುವೆ ಆಗಬೇಕು ಅಂದರು, ಕೆಲಸ ಹುಡುಕ್ತಾ ಇದ್ದೀವಿ ಅಂದರು, ಹಣಕಾಸಿನದ್ದಾಗಿರಬಹುದು, ಯಾವುದೇ ಇರಬಹುದು, ಮನುಷ್ಯನ ಮೇಲೆ ಅದರ ಪ್ರಭಾವ ಬೀರೋದ್ರಿಂದ ಎಲ್ಲವೂ ಕೂಡ ಕಷ್ಟಕ್ಕೆ ಗುರಿಯಾಗಿಬಿಡುತ್ತೆ. ಅಂತಹವರು ತಪ್ಪದೆ ಒಂದು ಗಾಜಿನ ಲೋಟದಲ್ಲಿ 1 ಸ್ಪೂನಷ್ಟು ಅರಿಶಿಣ ಹಾಕಿ, 1/4 ಸ್ಪೂನಷ್ಟು ಕುಂಕುಮ ಹಾಕಿ, ಹಾಗೆ ನೀವು 1 ಹಿಡಿ ಉಪ್ಪನ್ನು ಹಾಕಿ ಇದನ್ನು ನಿಮ್ಮ ಮನೆಯ ಒಂದು ಪ್ರದೇಶದಲ್ಲಿ ಇಡೋದ್ರಿಂದ ಆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಬಹುದು. ಮಾರನೆಯ ದಿನ ಅದನ್ನು ತಗೊಂಡೋಗಿ ಚರಂಡಿಗೆ ಹಾಕಿ. ಯಾಕಂದರೆ ಈ ರೀತಿಯ ಶಕ್ತಿದಾಯಕವಾದ ದಿನಗಳಲ್ಲಿ ನಮಗೆ ಎಷ್ಟು ಒಳ್ಳೆಯದಾಗುತ್ತೋ ಅದರಲ್ಲೂ ಕೂಡ ಕೆಟ್ಟದ್ದು ಕೂಡ ಅಷ್ಟೇ ಇರುತ್ತೆ. ಆದರೆ ನಾವು ನೆಗೆಟಿವ್ ಎನರ್ಜಿಯನ್ನು ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತೀವಿ. ಮನುಷ್ಯರು ಎಲ್ಲರೂ ಕೂಡ ಯಾವುದು ಸುಲಭವಾಗಿರುತ್ತೋ ಅದರ ಕಡೆನೇ ಜಾಸ್ತಿ ವಾಲುವಂಥದ್ದು. ಅದಕ್ಕೆ ಅದನ್ನು ತಪ್ಪಿಸೋದಕ್ಕೆ ಇದನ್ನು ಮಾಡಿಕೊಳ್ಳಿ. ಇನ್ನು ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಇಡುವಂಥದ್ದು ಸದಾಕಾಲ ನಮ್ಮ ಮನೆಯಲ್ಲಿ ಎಷ್ಟೋ ಕಷ್ಟಗಳನ್ನು ಪಡ್ತಾ ಇರ್ತೀವಿ ನೋಡಿ, ಅವ್ರಿಗೆ ಈಸಿಯಾಗಿ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ, ಸಂತೋಷವನ್ನು ಕಂಡುಕೊಳ್ಳೋದಕ್ಕೆ, ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಈ ಪರಿಹಾರ ತುಂಬಾ ಒಳ್ಳೆಯದಾಗುತ್ತೆ. ನೀವು ಒಂದು ಪ್ಲೇಟನ್ನು ತಗೊಂಡು ಒಣಮೆಣಸಿನಕಾಯಿ ಅದರಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು. ಕೌಂಟ್ಗೇನು ತಗೊಳ್ಬೇಡಿ, 1 3 ಎಷ್ಟಾದರೂ ತಗೊಳ್ಬಹುದು. ಇನ್ನು ಸ್ವಲ್ಪ ಸಾಸಿವೆ ಹಾಗೂ ಕಲ್ಲುಪ್ಪನ್ನು ತಗೊಳ್ಬೇಕು, ಅರಿಶಿಣ ಕುಂಕುಮವನ್ನು ತಗೊಳ್ಬೇಕು. ಈ ವಸ್ತುಗಳನ್ನೆಲ್ಲವೂ ಕೂಡ ಪ್ಲೇಟಲ್ಲಿ ನೀವು ಹಾಕಿದ್ದೆ ಸೀದಾ ಈ ವಸ್ತುಗಳಲ್ಲಿ ತಿಳಿಸಿರುವಂಥ ಒಂದೊಂದು ಕೂಡ ನಮಗೆ ಯಾವುದೋ ಒಂದು ಕಡೆಯಿಂದ ದುಡ್ಡು ಬರಬೇಕು. ನಾವು ಆ ದುಡ್ಡನ್ನು ಪಡ್ಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಒಬ್ಬರೇ ದುಡಿತಾ ಇರುವಂಥದ್ದು, 4 ಜನ ಕೂತ್ಕೊಂಡು ತಿಂತಾ ಇದ್ದೀವಿ, ಅದಕ್ಕೆ ಏನೋ ಸಾಲಗಳು ಜಾಸ್ತಿ ಆಗಿದೆ, ಅದನ್ನು ನಾವು ತೀರಿಸ್ಕೊಳ್ಬೇಕು ಅನ್ನುವಂಥವರು ಮುಖ್ಯವಾಗಿ ಈ ಪರಿಹಾರಗಳನ್ನು ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳಿ. ಪೌರ್ಣಮಿಯ ರಾತ್ರಿ ಮಾಡಿಕೊಂಡು ಇದನ್ನು ಗ್ಯಾಸ್ ಸ್ಟವ್ ಕೆಳಗಡೆ ಇಡಿ ಅಥವಾ ಗ್ಯಾಸ್ ಸ್ಟವ್ ಮೇಲೆ ಇಡಿ. ರಾತ್ರಿ ಮಲಗುವ ಸಮಯಕ್ಕೆ ಮಾತ್ರ ಮಾಡಿಕೊಳ್ಬೇಕು. ಇದನ್ನು ಮತ್ತೆ ಮಾರನೆಯ ದಿನ ನೀವು ಒಂದು ಕವರ್ಗೆ ಹಾಕ್ಕೊಳ್ಬೇಕು. ಇದನ್ನೇನು ಮಾಡಬೇಕು ಅಂದರೆ ತಗೊಂಡೋಗಿದೆ ಯಾರು ತುಳಿದೇ ಇರುವ ಕಡೆ ಹಾಕಬೇಕು. ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡು, ಅಲಕ್ಷ್ಮಿಯನ್ನು ಮನೆಯಿಂದ ಹೊರಗಡೆ ಕಳಿಸು ಅಂತಂದ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ನಿಮ್ಮ ಇಷ್ಟ ದೇವರು, ಮನೆ ದೇವರು ಲಕ್ಷ್ಮೀ ದೇವಿಯನ್ನು ಶ್ರೀ ಮಹಾವಿಷ್ಣು ಸಮೇತ ಕೇಳಿಕೊಂಡು ಪರಿಹಾರ ಮಾಡಿಕೊಳ್ಳಿ. ಕಲಿಯುಗದ ಭಗವಂತನು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಹೋಗಲಾಡಿಸ್ತಾನೆ, ನಮ್ಮ ಕಣ್ಣೀರನ್ನು ಒರೆಸ್ತಾನೆ ಭಗವಂತನು. ಅದಕ್ಕೋಸ್ಕರ ಈ ಕಷ್ಟಗಳು ಎಲ್ಲವೂ ಕೂಡ ಶಾಶ್ವತವಾಗಿ ಇರೋದಿಲ್ಲ. ಇರುವಂಥ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಇದು ಉತ್ತಮವಾಗಿರುತ್ತೆ. ಇಷ್ಟು ಮಾಡಿಕೊಂಡು ಪೌರ್ಣಮಿಯ ದಿನ ನಿಮ್ಮ ಕಷ್ಟಗಳನ್ನು ನೀವು ಆರಾಮಾಗಿ ತೊಲಗಿಸಿ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಇಷ್ಟೇ ಸುಲಭವಾಗಿ. ಒಳ್ಳೆಯದಾಗಲಿ ಎಲ್ರಿಗೂ.